ತಂದೆಯವರು ಹೇಗಿದ್ದಾರೆ? ಚೆನ್ನಾಗಿರುವರು. ಮಿಥಿಲೆಯಲ್ಲಿ ನಿನ್ನ ಮಗನ ಕಲ್ಯಾಣದ ವಿಷಯವನ್ನು ಕೇಳಿಯೇ ಸಂತೋಷಪಟ್ಟರು. ಆದರೆ ತಮ್ಮ ಮೊಮ್ಮಗ ಭರತನ ಕಲ್ಯಾಣದಲ್ಲಿ ಭಾಗವಹಿಸದೇ ಇದ್ದದ್ದಕ್ಕೆ ತುಂಬಾ ವ್ಯಥಪಟ್ಟರು. ಏನು ಮಾಡುವುದು ಸಹೋದರ, ಎಲ್ಲವೂ ಅನಿರೀಕ್ಷಿತವಾಗಿ ನಡೆಯಿತು. ಹಾಗೆಂದು ನೀನು ತಂದೆಯವರಿಗೆ ಹೇಳಿದೆ ತಾನೆ? ತಿಳಿಸದೇ ಇರುತ್ತೇನೆಯೇ. ಕಲ್ಯಾಣವಂತೂ ನೋಡಲಾಗಲಿಲ್ಲ. ಮದುಮಗನನ್ನು ಮದುಮಗಳನ್ನು ನೋಡಿ ಹರಿಸಿ ಸಂತೋಷ ಪಡುತ್ತೇನೆಂದು ಹೇಳಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಹಾಗಾದರೆ ನೀನು ಭರತನನ್ನು ಕರೆದುಕೊಂಡು ಹೋಗಲು ಬಂದಿರುವೆಯಾ? ಹೌದು ಸಹೋದರಿ, ನಿನ್ನ ಮಗ ಸೊಸೆಯನ್ನು ಕರೆದುಕೊಂಡು ಹೋಗಲೆಂದೇ ನಾನು ಇಲ್ಲಿಗೆ ಬಂದಿರುವುದು. ಧಾರಾಳವಾಗಿ ಕರೆದುಕೊಂಡು ಹೋಗು. ನನ್ನ ಮಗ ಸೊಸೆಗೆ ನಮ್ಮ ತಂದೆಯವರ ಆಶೀರ್ವಾದ ಖಂಡಿತವಾಗಿಯೂ ಬೇಕು. ಸಹೋದರ, ನೀನು ಭರತನನ್ನು ಕಂಡು ಬಂದೆಯಾ? ಸೋದರಿ, ಮೊದಲು ನಿನ್ನ ಕುಶಲವನ್ನು ಕಂಡು ವಿಚಾರಿಸಿದ ನಂತರ ತಾನೇ ನಿನ್ನ ಪುತ್ರನನ್ನು ಭೇಟಿ ಮಾಡಲು ಸಾಧ್ಯ. ಮೊದಲೇ ನೀನು ಸ್ವಾಭಿಮಾನಿ, ಹಠಮಾರಿ, ನನಗಿಂತಲೂ ಭರತನೇ ಹೆಚ್ಚಾದನೆಂದು ಈ ಬಡ ಸಹೋದರನ ಮೇಲೆ ಕೋಪ ಮಾಡಿಕೊಳ್ಳಬಾರದಷ್ಟೇ. ಸಾಕು ಸಾಕು, ನಿನ್ನ ಸಹೋದರ ವಾತ್ಸಲ್ಯವನ್ನು ನಾನು ನೋಡಿದ್ದೇನೆ. ದೂರದಿಂದ ಬಂದ ಅಣ್ಣನನ್ನು ಬರೀ ಮಾತಿನಲ್ಲಿಯೇ ಉಪಚರಿಸಿ ಕಳಿಸಿದಳೆಂದು ಈ ದೇಶದಲ್ಲೆಲ್ಲ ಪ್ರಚಾರ ಮಾಡಬೇಡ. ಮೊದಲು ಈ ಫಲಾಹಾರವನ್ನು ಸ್ವೀಕರಿಸು, ನಂತರ ಉಳಿದ ವಿಚಾರವನ್ನು ಮಾತನಾಡೋಣ.